ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತಮ್ಮದಡ್ಡಿ ಗ್ರಾಮದಲ್ಲಿ ಡಿಎಸ್ಎಸ್ ವತಿಯಿಂದ ದಲಿತ ಜಾಗರಣ ಕಾರ್ಯಕ್ರಮ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸಂವಿಧಾನ ಜಾರಿಗೆ ಬಂದು 79 ವರ್ಷಗಳಾದರೂ ದಲಿತರ ಮೇಲೆ ಸವರ್ಣೀಯರಿಂದ ದಬ್ಬಾಳಿಕೆ ಹಾಗೂ ಅಮಾನುಷವಾಗಿ ನಡೆಸಿಕೊಳ್ಳುವ ಪ್ರವೃತ್ತಿ ಇನ್ನೂ ಜೀವಂತವಾಗಿರುವುದು ಶೋಚನೀಯ ಹಾಗೂ ನಾಗರಿಕ ಸಮಾಜವು ತಲೆತಗ್ಗಿಸುವ ವಿಷಯವಾಗಿದೆ. ದೇವಸ್ಥಾನದಲ್ಲಿ ಹಾಗೂ ಕಟಿಂಗ್ ಶಾಪ್ನಲ್ಲಿ ದಲಿತರಿಗೆ ಇನ್ನೂ ಕೂಡ ಕೆಲವು ಹಳ್ಳಿಗಳಲ್ಲಿ ಪ್ರವೇಶವಿಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತಾವಾದದ ಆಶಯ ಹಾಗೂ ಸಿದ್ಧಾಂತಕ್ಕೆ ಮಾಡಿರುವ ದ್ರೋಹವಾಗಿದೆ. ಇದೇ ವಿಷಯವಾಗಿ ಡಿಎಸ್ಎಸ್ ವತಿಯಿಂದ ಜಮಖಂಡಿ ತಾಲೂಕಾ ತಮ್ಮದಡ್ಡಿ ಗ್ರಾಮದಲ್ಲಿ ದಲಿತರಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಪಡೆಯಲು ಹೋರಾಟ ನಡೆಸಿ ಯಶಸ್ವಿ ಆದ ಕಾರಣದಿಂದ ತಮ್ಮದಡ್ಡಿ ಗ್ರಾಮದಲ್ಲಿ ದಲಿತ ಜಾಗೃತಿ ಸಮಾರಂಭವನ್ನ ಆಯೋಜಿಸಿ ದಲಿತರಿಗೆ ತಮ್ಮ ಮಾನವೀಯ ಹಕ್ಕುಗಳು ಹಾಗೂ ಅವುಗಳನ್ನ ಸಾಧಿಸಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟ ತ್ರಿಸೂತ್ರಗಳಾದ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮಹತ್ವ ಮತ್ತು ಅವರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಜಾಗೃತಿಯನ್ನ ಮೂಡಿಸಲಾಯಿತು. ವಿನಾಯಕ್ ಕಾಂಬ್ಳೆ, ಫ್ರೀಡಂ 90 ನ್ಯೂಸ್, ಅಥಣಿ. ನೀವೇ ಮೌನವಾಗಿಬಿಟ್ರೆ ಯಾರು ಈ ಸಮುದಾಯವನ್ನು ಕಾಯ್ತಾರಂತೆ? ಸಂಕೋಚನೂ ಬೇಡ, ಹಿಂಜರಿಕೆನೂ ಬೇಡ. ಹೌದಾ? ಈ ದೇಶದಲ್ಲಿ ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 90 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.